ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲನೇದಾಗಿ ಎಲ್ರಿಗೂ ಸಾರಿ. ಇವಕ್ಕಂದು ಯಾವಾಗಲೂ ಇದ್ದಿದ್ದೆ ಅಂದ್ಕೊಂಡ್ರು ನನಗೆ ಬೇಜಾರಿಲ್ಲ. ಸೊ ನನಗೆ ಗೊತ್ತು ನೀವು ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ. ಲಾಸ್ಟ್ ಗುರುವಾರ ಅನಿಸುತ್ತೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದಿದ್ದು. ಗುರುವಾರ ಆದಮೇಲೆ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಏನು ರೀಸನು ಏನು ಅಂತ ಕೂಡ ಹೇಳ್ತೀನಿ. ನನ್ನ ಮೇಲೆ ನನಗೆ ತುಂಬ ಬೇಜಾರಾಗಿತ್ತು. ಯಾಕೆ ಏನು ಅಂತ ಕೂಡ ಹೇಳ್ತೀನಿ ನೋಡಿ. ಸೊ ಗುರುವಾರ ಬೆಳಗ್ಗೆ ನಾನು ವೆಯ್ಟ್ ನೋಡಿಕೊಂಡಾಗ ಬುಧವಾರ ಬೆಳಗ್ಗೆ ವೆಯ್ಟ್ ಇದು ಓಕೆನಾ. ಗುರುವಾರ ಬೆಳಗ್ಗೆ ನಾನು ವೆಯ್ಟ್ ಇದ್ದಿದ್ದು ನೋಡಿ 71.500. ಅಲ್ಲಿಗೆ 450 ಗ್ರಾಮ್ಸ್ ಅನ್ನೋದು ಕಡಿಮೆ ಆಗಿದ್ದೆ. ತುಂಬ ಖುಷಿ ಇತ್ತು. ಡೇ ಫುಲ್ ಚೆನ್ನಾಗಿ ಮಾಡೋಣ, ಇನ್ಮೇಲೆ ತುಂಬ ಸ್ಟ್ರಿಕ್ಟಾಗಿ ಮಾಡ್ಕೊಂಡು ಹೋಗೋಣ, ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಅಂತ ನಿಜ ನಾನು ಫುಲ್ ಡೇ ಡಯಟ್ ಚೆನ್ನಾಗಿ ಮಾಡಿದ್ದೆ. ಬೆಳಗ್ಗೆನೇ ನನ್ನ ರಿಲೇಷನ್ಸು ಒಂದು ಬರ್ಡೇ ಪಾರ್ಟಿ ಇದೆ ಬನ್ನಿ ಅಂತ ಕೂಡ ಕರೆದಿದ್ರು. ಅದಕ್ಕೆ ಅಂತಲೇ ನೋಡಿ ನನ್ನ ವೆಯ್ಟ್ ಒಂದೇ ಒಂದು ದಿನದಲ್ಲಿ ಜಸ್ಟ್ ಒಂದು ನೈಟ್ಗೆ 1.25 kg ಎಷ್ಟು ಜಾಸ್ತಿ ಆಗಿದೆ. 71.500 73.200 ಬೆಳಗ್ಗೆ ವೆಯ್ಟ್ ನೋಡಿಕೊಂಡು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೆ. ಈಗ ಕೂಡ ಒಂಥರ ಅಳು ಬರ್ತೈತೆ. ಒಂದೇ ದಿನದಲ್ಲಿ ನಾನು ತಿಂದಿದ್ದು ಏನು ಅಂತ ಕೂಡ ಹೇಳ್ತೀನಿ. ಜಸ್ಟ್ ರಸ, ಅನ್ನ, ಎರಡು ಹಪ್ಪಳ, ಒಂದು ಪೀಸ್ ಕೇಕು, ಅದಷ್ಟು 1000 ಕ್ಯಾಲರೀಸ್ ಇರುತ್ತಾ ಮಾತು ಹೇಳೋದು. ನಾನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಂದರೆ ಮಧ್ಯಾಹ್ನದವರೆಗೂ ಒಂದು 1000 ಕ್ಯಾಲರೀಸ್ ತಿಂದಿರ್ತೀನ ಒಂದು ಅಂದಾಜು ಹೇಳೋದು. ಬೆಳಗ್ಗೆ ಕೂಡ ನೋಡಿ ನಾನು ಮಿನಿಮಲ್ಲಾಗಿ ತಿಂದಿದ್ದೆ, ಅಂದರೆ ಫುಡ್ಡು ಕೂಡ ನಾನು ನೋಡ್ಕೊಂಡೇ ತಿಂದಿದ್ದೆ. ಅದು ಯಾಕೆ ಅಷ್ಟು ಜಾಸ್ತಿ ಆಯಿತು ಅದೇನು ಅಂತಲೇ ನನಗೆ ಗೊತ್ತಿಲ್ಲ. ನಾನೇನಾದರೂ ಪ್ರಾಬ್ಲಮ್ ಮಾಡೋದನ್ನ. ನಾನು ರೈಸು ಕೂಡ ಮೀಡಿಯಮ್ಮಾಗೆ ಹಾಕ್ಕೊಂಡು ತಿಂದೆ ಸ್ನೇಹಿತರೆ. ಅವರು ಬಲವಂತ ಮಾಡಿದ್ರು ಕೂಡ ಬೇಡ ಅಂತಂದ್ಬಿಟ್ಟು ನಾನು ಇದು ಮಾಡಿದೆ. ಒಂದೇ ದಿನದಲ್ಲಿ ನನಗೆ 1.25 kg ಜಾಸ್ತಿ ಆಗಿದ್ದು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ನಿಜ ನನ್ನ ಮೇಲೆ ನನಗೆ ಈ ನಡುವೆ ತುಂಬ ಚೆನ್ನಾಗಿ ಮಾಡ್ತೀನಿ ಸ್ನೇಹಿತರೆ. ಯಾಕಂತಂದರೆ ನನಗೆ ಗೊತ್ತು ಎಷ್ಟು ದಿನ ಅಂತ ಇದನ್ನು ನಮ್ಮ ಮನೆಯವರಂತೂ ಈ ನಡುವೆ ತುಂಬ ಬೈತಾ ಇದ್ದಾರೆ ಅಂದರೆ ಲೈಕ್ ಹೆಂಗೆ ಅಂತಂದರೆ ಇಂಡೈರೆಕ್ಟಾಗಿ ನನ್ನನ್ನು ಮೋಟಿವ್ ಮಾಡ್ತಾ ಇದ್ದಾರೆ. ಹಂಗಾದರೂ ಅವಳು ಚೆನ್ನಾಗಿ ಮಾಡಲಿ, ಇನ್ನಷ್ಟು ಇಂಟ್ರೆಸ್ಟಾಗಿ ಮಾಡಲಿ ಅಂತ. ಅವತ್ತಿಂದ ನನಗೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಇನ್ಕ್ಲೂಡ್ ಇವತ್ತು ಭಾನುವಾರದವರೆಗೂ ನಾನು ಏನು ಡಯಟ್ ಮಾಡಿಲ್ಲ. ಚೆನ್ನಾಗಿ ತಿಂದಿದ್ದೀನಿ ಸ್ನೇಹಿತರೆ. ನಾಳೆ ಇನ್ನು 73.5 ಇದ್ದರೂ ಕೂಡ ನನಗೇನು ಬೇಜಾರಿಲ್ಲ. ನಿಜ ಹೇಳ್ತಾ ಇದ್ದೀನಿ ನಾನು. ಯಾಕೆ ಅಂತಂದರೆ ಒಂದು ವಾರ 15 ದಿವಸದಿಂದ ಚೆನ್ನಾಗಿ ಮಾಡಿರ್ತೀನಿ. ಒಂದೇ ಒಂದು ದಿನದಲ್ಲಿ ನಾನು ಎಷ್ಟು ಚೆನ್ನಾಗಿ ಫುಡ್. ಲಾಸ್ಟ್ ಟೈಮ್ ಕೂಡ ಅಷ್ಟೇ ಒಂದೇ ಒಂದು ದಿನದಲ್ಲಿ 2 ದಿನದಲ್ಲೇ 1.5 kg. ಲಾಸ್ಟ್ ಬರ್ಡೇಗೆ ಗೋಲ್ಡನ್ ಟೆಂಪಲ್ಗೆ ಹೋಗಿ ಬಂದಿದ್ನಲ್ಲ ಅವಾಗಲೂ ಅಷ್ಟೇ ಔಟ್ಸೈಡ್ ಫುಡ್ ಅನ್ನೋದೇ ತಿಂದಿಲ್ಲ. ಬರೀ ಮನೆ ಫುಡ್ಡೇ, ಚಪಾತಿ, ಟೊಮಟೊ ಗೊಜ್ಜು ಆ ಥರ ತಿಂದಿದ್ದು. ನೀರು ಯಥೇಚ್ಛವಾಗಿ ಕುಡ್ದಿದ್ದೆ ಅಂತ ಓಕೆ. ಅದು ಬಾಡಿ ಏನೋ ಡಿಹೈಡ್ರೇಟ್ ಆಗಿತ್ತು ಓಕೆ. ಜರ್ನಿ ಮಾಡಿದ್ವಿ ಸರಿಯಾಗಿ ಇದು ವರ್ಕೌಟ್ ಆ ಥರ ಏನೂ ಆಗಿರಲ್ಲ ಬಾಡಿ ಓಕೆನಾ. ಬಟ್ ನಾನು ನಿಜ ನಾ ಪ್ರಾಮಿಸು ನನಗೆ ನನ್ನ ಮೇಲೆ ಎಷ್ಟು ಕೋಪ ಬಂದಿತ್ತು ಅಂದರೆ ನನ್ನ ಬಾಡಿ ಮೇಲೆ. ನನ್ನ ಬಾಡಿ ಯಾಕೆ ಇಷ್ಟೊಂದು ಚೇಂಜ್ ಆಗಿ ಯಾಕೆ ಈ ಥರ ಆಗಿದೆ ನನಗಂತೂ ನಿಜ ಬೇಜಾರಾಗೋಯ್ತು. ಪ್ರಾಮಿಸ್ ಗುರುವಾರ ಬೆಳಗ್ಗೆ ನಾನು ನೋಡಿಕೊಂಡಾಗ 71.500 ಇದೆ. ಶುಕ್ರವಾರ ಬೆಳಗ್ಗೆ ನೋಡ್ತೀನಿ 73.200. ಒಂದೇ ಒಂದು ದಿನದಲ್ಲಿ ನಾನು 1.25 kg, ಇನ್ನೇನು 50 ಗ್ರಾಮ್ ಕಮ್ಮಿ, 1.25 kg ಜಾಸ್ತಿ ಆಗೋಷ್ಟು ನಾನು ಏನಂತ ತಿಂದ್ಬಿಟ್ಟೆ. ಒಂದು 500 ಗ್ರಾಮ್ ಈಗ ಮತ್ತೆ ಒಂದು 72 ಇಲ್ಲ ಒಂದು 72 200 ಮಾತು ಕೇಳೋದು. ಒಂದು ಮುಕ್ಕಾಲು kg ಜಾಸ್ತಿ ಆಗಿರ್ತೀನಿ. ರಾತ್ರಿ ಎಷ್ಟು ತಿಂದುಬಿಟ್ಟಿರ್ತೀನಿ, ಒಂದು 1/4 kg ವೆಯ್ಟೇ ಅಂದ್ಕೊಳ್ಳಿ. ಅಷ್ಟು ತಿನ್ನೋಷ್ಟರೊಳಗೆ ಏಕ್ದಮ್ ಅಷ್ಟೊಂದು ತೋರಿಸ್ಬಿಡ್ತಾ. ನನಗಂತೂ ಕಣ್ಣಲ್ಲಿ ನಿಜ ಹೇಳ್ತೀನಿ ಅವತ್ತು ಎಲ್ಲನೂ ನನಗೆ ಎಷ್ಟು ಒಂಥರ ಡಿಪ್ರೆಷನ್ಗೆ ಹೋದಂಗೆ ಆಗೋಗಿತ್ತು. ಯಾಕೆ ಈ ಥರ. ನನಗೆ ಇನ್ನೊಂದು ಏನು ಗೊತ್ತಾ, ನಿಮ್ಮ ಹತ್ರ ವೆಯ್ಟ್ ತೋರಿಸ್ಬೇಕು ಅದರಲ್ಲಿ ಬೇರೆ ನನಗೆ ಈಗಾಗಲೇ ತುಂಬ ನೆಗೆಟಿವಿಟಿ. ನಿನ್ನಿಂದ ಏನೂ ಆಗಲ್ಲ ಬಿಡು, ಹೋಗಿ ಬೆಚ್ಚಗೆ ಮಲ್ಕೋ, ಏನಾದರೂ 1 ದಿವಸ 2 ದಿವಸ ವೀಡಿಯೋ ಹಾಕೋಕ್ಕಾಗಿಲ್ಲ, ಈ ಥರ ನೆಟ್ವರ್ಕ್ ಇಶ್ಯೂ ಇತ್ತು ಆ ಥರ ಹೇಳಿದ್ರು ಕೂಡ ಅವ್ರು ಏನು ಹೇಳ್ತಾರೆ, ಕೆಲವ್ರು ಏನಂತಾರೆ, ಅವ್ರು ಅನ್ನೋದ್ರಲ್ಲಿ ನಾನು ತಪ್ಪಿಲ್ಲ ಅಂತ. ನನಗೀಗ ಹಂಗೆ ಅನಿಸ್ಬಿಟ್ಟೈತೆ. ಬ್ಯಾಡ್ ಕಮೆಂಟ್ಸ್ ಹಾಕೋರಿಗೆ ಆಹಾರವಾಗಿ ನಾನು ಕರೆಕ್ಟಾಗಿ ಸಿಕ್ಕಿದ್ದೀನಿ, ನನ್ನಿಂದ ಆಗ್ತಾಯಿಲ್ಲ. ಆವಾಗಲೇ ಹೇಳಿದರು ನೀನು 69 ಅಲ್ಲ, ನೀನು 72 ದಾಟಲ್ಲ ಬಿಡು, ನೀನು 70ನೇ ದಾಟಲ್ಲ ಬಿಡು ಅಂತ. ನಿಜ ಹಂಗೆ ಆಗೋಗ್ತೈತೆ. ನನಗೆ ನಿಜ ಸಖತ್ತು ಬೇಜಾರಾಗ್ತಾಯಿದೆ. ಎಷ್ಟು ಒಂಥರ ನಾನು ಯಾವತ್ತೂ ವೀಡಿಯೋದಲ್ಲೆಲ್ಲ ಹತ್ಕೊಂಡಿಲ್ಲ, ಬಟ್ ತುಂಬ ಬೇಜಾರಾಗ್ತಿದೆ ನನಗೆ.
ಎಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ ಅಂದರೆ ಅಷ್ಟಿಷ್ಟು ಪ್ರಯತ್ನ ಪಡ್ತಾಯಿಲ್ಲ. ಇದು ನೋಡಿ, ಅದರಲ್ಲೂ ನಾನು ಎಷ್ಟು ಹೆಲ್ದಿಯಾಗೆಲ್ಲ ಫುಡ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಅವತ್ತಿನ ಮಧ್ಯಾಹ್ನ ನುಗ್ಗೆ ಸೊಪ್ಪಿಂದು ಪೌಡ್ರ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕಿ, ಆಮೇಲೆ ಹೈ ಪ್ರೋಟೀನ್ ಪೌಡರ್ ಇತ್ತು, ಚಪಾತಿ ಇದಿತ್ತಲ್ವ, ಅದನ್ನು ಹಾಕಿ 2 ಚಪಾತಿ, ಕುಂಬಳಕಾಯಿ ಪಲ್ಯ ನಾರ್ಮಲಾಗಿ ತಿಂದಿದ್ದೀನಿ. ನಾರ್ಮಲಾಗಿ ನೀರು ಕುಡ್ದಿದ್ದೀನಿ. ಅಲ್ಲಿಂದ ಹೋಗಿ ಬಂದಮೇಲೂ ಕೂಡ ಅಯ್ಯೋ ರೈಸ್ ತಿಂದ್ಬಿಟ್ಟೆ, ಚೆನ್ನಾಗಿ ವಾಕ್ ಮಾಡೋಣ ಅಂತ ಕೂಡ ವಾಕ್ ಮಾಡಿದ್ದೀನಿ. ನನಗೆ ಅದು ನೋಡ್ಬಿಟ್ಟು ತುಂಬ ಬೇಜಾರಾಗೋಯಿತು. ಎಷ್ಟು ಪ್ರಯತ್ನ ಪಡ್ತೀನಿ. ಈಗ ಮತ್ತೆ ನೋಡಿ, ಈ ಸಾಟರ್ಡೆ ಅಂದರೆ ನೆಕ್ಸ್ಟ್ ಈಗ ಬರೋ ಸಾಟರ್ಡೆ ತಿರುಪತಿಗೆ ಹೋಗಬೇಕು. ಸಾಟರ್ಡೆ ಸಂಡೇ ಮೇ ಬಿ ಆಗಲ್ಲ ಡಯಟ್ ಮಾಡೋದಕ್ಕೆ, ಜರ್ನಿಯಲ್ಲೇ ಇರ್ತೀವಿ, ಅಲ್ಲಿ ಬೇರೆ ಇರ್ತೀವಿ. ಸೊ ಸಾಟರ್ಡೆ ಸಂಡೇ ಆಗಲ್ಲ. ನನಗೆ ಈ ವಾರ ಫುಲ್ ಮಾಡೋದು ಕೂಡ ಏನೋ ಹಂಗೋ ಹಿಂಗೋ ಕಷ್ಟಪಟ್ಟು 1 kg ಇಳಿಸಿರ್ತೀನಿ, ಮತ್ತೆ ಏಕ್ದಮ್ 2 kg ಜಾಸ್ತಿ ಆಗುತ್ತೆ. ಅದೊಂದು ಟೆನ್ಷನ್ ಇದೆ. ಅದು ಹೋಗಿ ಬಂದ್ಬಿಟ್ಟ ಮೇಲೆ ಯಾವುದೂ ಇರಲ್ಲ ಅಂತಲೂ ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಸ್ನೇಹಿತರೆ ವೆಯ್ಟ್ ಲಾಸ್ ಮಾಡ್ಕೋಬೇಕು. ನನಗೆ ಏನಕ್ಕೆ ಇಷ್ಟ ಅಂತಂದರೆ, ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ, ನಾನೇನು ಫಿಗರ್ ಥರ ಆ ಥರ ಈ ಥರ ಅಲ್ಲ. ಎಲ್ಲಾದರೂ ಒಂದು ಹಬ್ಬ ಹರಿದಿನ ಬಂದಾಗ ಒಂದು ಒಳ್ಳೆ ಡ್ರೆಸ್ ಹಾಕ್ಕೊಂಡಾಗ ನಮ್ಮನ್ನು ನಾವು ನೋಡಿಕೊಂಡಾಗ ಪರವಾಗಿಲ್ಲ ಚೆನ್ನಾಗಿದ್ದೀವಿ ಅನ್ನೋ ಥರ ಇರಬೇಕು. ಮೇಯ್ನ್ ಇಂಟೆನ್ಷನ್ನು ಹೆಲ್ದಿಯಾಗಿರಬೇಕು, ಬಾಡಿ ಹೆಲ್ದಿ ವರ್ಷನಲ್ಲೂ ಚೆನ್ನಾಗಿರಬೇಕು ಅನ್ನೋದು ಮೈಂಡಲ್ಲಿ ತುಂಬ ಇದೆ ಸ್ನೇಹಿತರೆ. ನನಗೆ ಇತ್ತೀಚಿನ ದಿನಗಳಲ್ಲಂತೂ ನಿಜ ಈ ವೆಯ್ಟ್ ಲಾಸಿಂದ ಏನಾಗ್ಬಿಟ್ಟಿದೆ ಅಂದರೆ, ನನಗೆ ನೆಟ್ಟಗೆ ಕೆಲಸ ಕೂಡ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಸ್ಟಿಚಿಂಗು ಕೂಡ ಅಷ್ಟಕ್ಕಷ್ಟೇ ನಿಜ ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ, ಅವತ್ತು ಫುಲ್ ಡೇ ನಾನು ಏನಂದರೆ ಏನು ಕೆಲಸ ಮಾಡಿಲ್ಲ. ಆವತ್ತಿಂದ ಈಗಿನವರೆಗೂ ನಾನು ಡಯಟೇ ಮಾಡಿಲ್ಲ ಸ್ನೇಹಿತರೆ. ಅಷ್ಟು ಬೇಜಾರಾಗ್ಬಿಟ್ಟಿದೆ. ಏನಕ್ಕೆ ಮಾಡಬೇಕು, ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ದೀನಿ. ಒಂದು ಟೈಮ್ ರಸ ಅನ್ನ ತಿಂದಿದ್ದೇ ದೊಡ್ಡ ಇದಾಗೋಯ್ತಾ. ಒಂದು ಐಸ್ ಕೇಕ್ ಚಿಕ್ಕ ಪೀಸೇ ಸ್ನೇಹಿತರೆ, ಇನ್ನೇನು ಭಾರಿ ದೊಡ್ಡದು ಕೂಡ ತಿಂದಿಲ್ಲ ನಾನು. ನನಗೆ ಆವಾಗಲೂ ತಿನ್ನೋವಾಗ ಎಷ್ಟು ಭಯ ಅಂದರೆ, ಈ ರಿಲೇಷನ್ಗಳು ಹೋಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ, ಕರೆದುಬಿಟ್ಟು ಎಲ್ಲಾದರೂ ಹೋಗಿಲ್ಲ ಅಂದರೆ ನಿಷ್ಠುರಗಳು ಮಾಡ್ಕೊತಾರೆ. ಪಾಪ ಅವ್ರದ್ದು ತಪ್ಪಂತಲ್ಲ, ಪಾಪ ಅವ್ರು ನಮ್ಮವರು ಅಂತ ಕರೀತಾರೆ. ಅಲ್ಲಿ ಹೋಗಿನೂ ನಾನೇನು ತಿಂದಿರ ಬಂದರೆ ನೋಡು ಏನು ದಿಮಾಕು. ಯಾರಾದರೂ ಅಷ್ಟೇ, ಆ ಪ್ಲೇಸಲ್ಲಿ ನಾನಿದ್ರೂ ಕೂಡ ಅಷ್ಟೇ ಅಂದ್ಕೊಳ್ಳಿ. ನಾನಿವಾಗ ಡಯಟ್ ಮಾಡೋರಿಗೆ ಗೊತ್ತಾಗುತ್ತಲ್ಲ, ಬಲವಂತ ಮಾಡೋಕ್ಕೋಗಲ್ಲ. ಬಟ್ ನಾನು ಡಯಟ್ ಮಾಡ್ತೀನಿ ಅಂದರೆ ಇವತ್ತೊಂದು ದಿನ ಆ ಥರ ಅನಿಸಿಬಿಡುತ್ತಲ್ವ. ನನಗೆ ಎಲ್ಲರ ಜೊತೆ ಗ್ಯಾದರ್ ಆದಾಗ ಹೆಂಗಿದ್ದು ಬಿಡೋದು ಅಂತ ತುಂಬ ಬೇಜಾರಾಗೋಯ್ತು ನನಗೆ. ಸೊ ಹಾಗಾಗಿನೇ ಸ್ನೇಹಿತರೆ, ಆದರೂ ಇವತ್ತು ಗಟ್ಟಿ ಮನಸ್ಸು ಮಾಡ್ಕೊಂಡು ಈ 3 ಡೇಸು ಇವತ್ತು ಕೂಡ ಬಿರಿಯಾನಿ ಕಬಾಬು ಎಲ್ಲ ಬಾರಿಸಿದ್ದೀನಿ, ಚೆನ್ನಾಗಿ ತಿಂದಿದ್ದೀನಿ. ನಾಳೆ 74 ಆದರೂ ನಾನು ಟೆನ್ಷನ್ ತೊಗೊಳ್ಳಲ್ಲ. ನನಗೆ ಮತ್ತೆ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ಇದೆಲ್ಲ ಜೀವನದಲ್ಲಿ ನಮಗೊಂದೊಂದು ಪಾಠ. ಎದ್ದಾಗ ಬಿದ್ದಾಗ ಹೆಂಗೆ ಅದರಿಂದ ಆಚೆಗೆ ಬರಬೇಕು, ಆಗ್ತಾನೇ ಇಲ್ಲ ಅನ್ನೋದನ್ನು ಹಾಕಿ ತೋರಿಸ್ಬೇಕು ಅಂತ. ನನಗೀಗ ಇನ್ನೊಂದು ಟೆನ್ಷನ್ ಏನಪ್ಪ ಅಂತಂದರೆ, ಈಗ ಮತ್ತೆ ನಾನು ತಿರುಪತಿಗೆ ಹೋಗ್ಬೇಕಲ್ವಾ, ಮತ್ತೆ ಎಲ್ಲಿ ಜಾಸ್ತಿ ಆಗ್ಬಿಡ್ತೀನೋ ಅನ್ನೋದು ಅದೊಂದು ಭಯ. ಯಾಕಂದರೆ ಆ 2 ಡೇಸ್ ಮತ್ತೆ ಅದೇ ಸೆಕೆ, ಅದೇ ಡಿಹೈಡ್ರೇಟ್ ಬಾಡಿ. ಲಾಸ್ಟ್ ಟೈಮ್ ಇದಾದಾಗ ನಾನು ಅದಕ್ಕೆ ಸುಮ್ಮನೆ ಯಾಕೆ ಮಾಡಬೇಕು ಡಯೆಟು ಆ ಥರನೂ ಇದೆ. ಹಂಗಂತ ಅಂದ್ಬಿಟ್ಟು ಮಾಡ್ದಿರನೂ ಇರಬಾರ್ದು, ಹೋಗಿ ಬರೋಣ, ನಾರ್ಮಲಾಗಿ ಆಗುತ್ತೆ, ಹೆಂಗೋ ಆಗುತ್ತೆ, ಎಷ್ಟು ಮಿನಿಮಲ್ಲಾಗಾದರೆ ಅಷ್ಟು ಇದು ಮಾಡ್ಕೊಂಡು ಹೋಗ್ಬರೋಣ ಅಂದ್ಕೊಂಡೇ ಇದ್ದೀನಿ ಸ್ನೇಹಿತರೆ. ಸೊ ನಾಳೆಯಿಂದ ಯಥಾ ಪ್ರಕಾರ ನಾನಂತೂ ಈ ಡೇಸ್ ಅಂತ ಇಟ್ಕೊಳ್ಳಲ್ಲ ಸ್ನೇಹಿತರೆ. ನನಗೆ ನಿಜ ಬೇಜಾರಾಗ್ಬಿಟ್ಟಿದೆ. ನನ್ನ ಮೇಲೆ ನನಗೇನೆ ಬೇಜಾರಾಗ್ಬಿಟ್ಟಿದೆ. ನಾರ್ಮಲಾಗಿ ಡಯಟ್ ಒಳಗೆ ಹಾಕ್ಕೊಂಡು ಹೋಗ್ತೀನಿ. ಅದು ಎಷ್ಟು ಕಮ್ಮಿ ಆಗ್ತೀನೋ ನೋಡೋಣ, ವೆಯ್ಟಾ ಇಲ್ಲ ನಾನಾ ಅಂತ ಒಂದು ಇದು ಮಾಡಿಕೊಂಡು ಇಷ್ಟು ದಿನ ಅಂತ ಅಂದ್ಕೊಂಡು ಹೋಗಲ್ಲ, ಮಾಡ್ತಾ ಹೋಗ್ತೀನಿ. ಮಧ್ಯದಲ್ಲಿ ಇದೆಲ್ಲಾದರೂ ಹೋಗಿ ಬರಬೇಕು. ನನಗೆ ನಿಜ ಎಲ್ಲಾದರೂ ಹೋಗಿ ಬರಬೇಕು ಅಂದರೆ ನನಗೆ ಬರುತ್ತೆ ನೋಡಿ ಸ್ನೇಹಿತರೆ. ನನಗೆ ನಿಜ ಎಷ್ಟು ಟೆನ್ಷನ್ ಆಗುತ್ತೆ ಗೊತ್ತಾ. ಅಯ್ಯೋ ಎಲ್ಲಿ ಅವ್ರು ಇದು ಮಾಡಿಬಿಡ್ತಾರೋ. ನಾನು ಎಷ್ಟು ಬಲವಂತವಾಗಿ ಬೇಡ ಅಂದ್ಕೊಂಡ್ರು ಕೂಡ ನನಗೆ ನನ್ನನ್ನು ನಾನು ಹೆಂಗೆ ಮಾಡ್ಕೊಳೋದು ಏನು ನನಗೆ ಅರ್ಥನೇ ಆಗ್ತಾಯಿಲ್ಲ ನಿಜ. ಆವತ್ತಿಂದ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಏನು ಒಂದು ಹಂಗೂ 1500 ಕ್ಯಾಲೋರೀಸ್ ಇಟ್ಕೊಳ್ಳಿ, ಒಂದು ಅರ್ಧ ಮುಕ್ಕಾಲು kg ಜಾಸ್ತಿ ಆಗಿದ್ರು ಪರವಾಗಿಲ್ಲ, ಈ ಥರ ಜಾಸ್ತಿ ಆಗೋಗ್ಬಿಟ್ನಲ್ಲ ಅಂತ ಸಖತ್ತು ಬೇಜಾರಾಗೋಯ್ತು. ಆ ಭಯಕ್ಕೆ ನಿಮ್ಮ ಮುಂದೆ ಬಂದು ಮತ್ತೆ ನೀವು ಪಾಪ ನನ್ನನ್ನು ಪಾಸಿಟಿವಾಗಿ ನೋಡ್ಕೊಳ್ಳೋರು ಚೆನ್ನಾಗಿ ಇದ್ದಾರೆ. ತುಂಬ ಜನ ನನ್ನನ್ನು ಪಾಸಿಟಿವಾಗೇ ಥಿಂಕ್ ಮಾಡ್ತಾರೆ, ಬಿಡಿ ಅಕ್ಕ ಇದ್ದಿದ್ದೆ ಅಂತ. ಇನ್ನು ಕೆಲವ್ರು ನನ್ನನ್ನು ಆಡಿಸ್ಬಿಡ್ತಾರೆ ಹಂಗೆ. ಅಷ್ಟು ನನ್ನ ಬೈಕೇ ಹಿಂಜರ್ಕೊಂಡು ಬಂದಿಲ್ಲ ಸ್ನೇಹಿತರೆ. ಹಂಗಂತ ಎಷ್ಟು ದಿನ ಅಂತ ನಾನು ಇರೋಕ್ಕಾಗಲ್ಲ. ನನ್ನ ಟಾರ್ಗೆಟ್ ರೀಚ್ ಆಗಲೇಬೇಕು. ಸೊ ನಾನು ಇವತ್ತೊಂದು ಯೋಚನೆ ಮಾಡಿದೆ, ಏನು ಗೊತ್ತಾ, ನಾವು 10 kg 15 kg ಈಗೆಲ್ಲ 60 kgದು ಏಕ್ದಮ್ ಬೇಡ. ಈಗ ಫಸ್ಟಿಗೆ ಟಾರ್ಗೆಟ್ ಏನಪ್ಪ ಅಂತಂದರೆ ಒಂದು 70ಗೆ ಬಂದುಬಿಡೋಣ.
2 ಕೆ ಜಿ ಟಾರ್ಗೆಟ್ ಇಟ್ಕೊಂಡು ಹೋಗೋಣ ಅಷ್ಟೇ, ಅದಾದ ಆಟೋಮೆಟಿಕ್ಲಿ ಹೋಗುತ್ತೆ ಅಂತಂದ್ಬಿಟ್ಟು ಆರಾಮಾಗಿ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ ಸ್ನೇಹಿತರೆ. ಅಷ್ಟೇ, ನನಗೆ ಅದು ಪದೇ ಪದೇ ನಾನು ಎಕ್ಸ್ಕ್ಯೂಸ್ ಕೇಳೋಕ್ಕೂ ಆಗೋಲ್ಲ, ನಾನು ಡಯಟ್ನ ಇದು ಮಾಡೋಕ್ಕೂ ಆಗೋಲ್ಲ. ನಾನು ಇನ್ಮೇಲೆ ನನಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತೀನಿ, ನಿಜ ಹೇಳ್ತಾ ಇದ್ದೀನಿ. ಅವತ್ತಿಂದ ನೋ ವರ್ಕೌಟ್, ನೋ ಎಕ್ಸಸೈಸ್, ನೋ ವಾಕಿಂಗ್ ಮಾತ್ರ ಒಂದು 2 ದಿನ ಹೋಗಿದ್ದೀನಿ ಅಷ್ಟೇ. ಇವತ್ತಿಂದ ಮಾಡ್ತಾಯಿದ್ದೀನಿ, ಮತ್ತೆ ವಾಕಿಂಗ್ ಹೋಗ್ತೀನಿ, ಇಲ್ಲ ಅಂತಂದಿಲ್ಲ. ನಾಳೆಯಿಂದ ಯಥಾ ಪ್ರಕಾರ ಸ್ಟಿಚಿಂಗು ಡಯಟು ಮಾಡ್ಕೊಂಡು ಹೋಗ್ತೀನಿ. ನೋಡೋಣ ಎಷ್ಟು ಕಮ್ಮಿ ಆಗ್ತೀನಿ ಏನು. ಆ ತಿರುಪತಿಗೆ ಹೋಗ್ಬಿಟ್ಟು ಬಂದುಬಿಟ್ರೆ, ನಿನ್ನೆ ನಿಜ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಅಲ್ಲೂ ಕೂಡ ಬೇಡ್ಕೊಂಡಿದ್ದೀನಿ ಸ್ನೇಹಿತರೆ, ಅಪ್ಪ ನನ್ನ ವೆಯ್ಟ್ ಲಾಸ್ ಚೆನ್ನಾಗಾಗಲಿ, ನನ್ನ ಸೋಮಾರಿತನ ಹೋಗಲಿ, ನಾನು ಚೆನ್ನಾಗಿ ಸ್ಟಿಚ್ ಮಾಡಲಿ. ನಿಜ ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೇಳ್ಕೊಬಂದಿದ್ದೀನಿ, ದೇವರೇ ನನಗೆ ಈ ವರ್ಷ ಏನಾದರೂ ಒಂದು ಗೋಲ್ ಅಂತ ಇದ್ದರೆ ಅದು ಒಂದೇ, ನನ್ನ ವೆಯ್ಟ್ ಲಾಸ್ ಆಗಿಬಿಡ್ಬೇಕು, ಚೆನ್ನಾಗಿ ನಾನು ಅಂದ್ಕೊಂಡಿರೋ ಟಾರ್ಗೆಟ್ ರೀಚ್ ಆಗೋಗಬೇಕು. ಅದಾದಮೇಲೆ ಸ್ಟಿಚಿಂಗ್ ಚೆನ್ನಾಗಿ ಮಾಡ್ಕೋಬೇಕು. ಯಾಕೋ ಕೈಯೇ ಹಿಡಿತಾ ಇಲ್ಲ, ಏನು ಮಾಡಿದ್ರೂ ಕೈ ಹಿಡಿದೇ ಇರೋಂಗೆ ಆಗ್ತಾಯಿದೆ. ಸುಮಾರಷ್ಟು ಒಂಥರ ಕೈಯಲ್ಲೇ ಕಾಸಿಲ್ಲದೆ ಇರೋ ಥರ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಯಾವಾಗಲೂ 4 ಗಂಟೆಗೆ ಕೂತ್ಕೊಂಡು ಸ್ಟಿಚ್ ಮಾಡೋದು, 3 ಗಂಟೆ ಕೂತ್ಕೊಳ್ಳೋದು. ಆ್ಯಂಡ್ ಇವತ್ತಿಂದ 2 ದಿನದಿಂದ ಚೆನ್ನಾಗಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡೋಣ, ಇನ್ಮೇಲೆ ಆ ಥರ ಇರಬಾರ್ದು ಅಂತಲೇ ನಾಳೆಯಿಂದ ಚೆನ್ನಾಗಿ ಡಯಟ್ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ, ಓಕೆನಾ? ಹೇಳಬೇಕು ಅಂದ್ಕೊಂಡೆ, ಇದಿಷ್ಟನ್ನು ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ಕೊಂಡೆ, ಮಾಡಿದ್ದೀನಿ ಸ್ನೇಹಿತರೆ. ನೋಡೋಣ, ಖಂಡಿತವಾಗ್ಲೂ ನನ್ನ ಮೇಲೆ ನನಗೆ ನಂಬಿಕೆ ಇದೆ, ಹೋಪ್ ಇದೆ, ನಾನು ಕಮ್ಮಿ ಆಗೇ ಆಗ್ತೀನಿ ಅಂತ. ಪದೇ ಪದೇ ನನಗೆ ನಾನು ತುಂಬ ಎಡು ಬೀಳ್ತಾ ಇದ್ದೀನಿ. ಅದು ನನ್ನ ತಪ್ಪ, ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ ಅಂತ ಕೂಡ ನನಗೆ ಗೊತ್ತಿಲ್ಲ, ಬಟ್ ಮಾಡ್ತೀನಿ, ಹಾಗೇ ಆಗುತ್ತೆ. ಸೊ ಇದಾಗಿತ್ತು, ಹೇಳಬೇಕು ಅಂದ್ಕೊಂಡೆ, ಹೇಳಿದೆ. ಬಾಯ್.